ಫುಟ್ಪಾತ್ ಒತ್ತುವರಿ ತೆರವು ವೇಳೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಸವರಾಜ್ ಸೇರಿದಂತೆ ಎಲ್ಲ 11 ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಹಲ್ಲೆ, ನಿಂದನೆ, ಪ್ರಾಣ ಬೆದರಿಕೆ ಕೇಸನ್ನ ಹಾಕಿ ಅರೆಸ್ಟ್ ಮಾಡಲಾಗಿದೆ. 11 ಆರೋಪಿಗಳನ್ನ ಬಂಧಿಸಿರುವಂತದ್ದು. ಬಸವರಾಜ್ನ ಮೂಲವನ್ನ ಕೆದಕ್ತಾ ಇದ್ದಾರೆ ಪೊಲೀಸರು. ಯಾದಗಿರಿಯ ಸುರಪುರ ಮೂಲದ ಬಸವರಾಜ್, ಈತನ ಊರು ಯಾವುದು ಅಂದ್ರೆ ಯಾದಗಿರಿಯ ಸುರಪುರ ಮೂಲದವನು. ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ಬಸವರಾಜ್ 1998ರಲ್ಲಿ ಶಿವಾಜಿನಗರದಲ್ಲಿ ಸಂಘಟನೆಯನ್ನ ಕಟ್ಟಿದ್ದ. ಮೊದಲು ಧೀರ ಕನ್ನಡಿಗರ ಸಂಘಟನೆಯನ್ನ ಕಟ್ಟಿದ್ದ ಬಸವರಾಜ್ ಶಿವಾಜಿನಗರದಲ್ಲಿ ಪ್ರಾಬಲ್ಯವನ್ನ ಕೂಡ ಸಾಧಿಸಿದ್ದ. ತನ್ನದೇ ಆದಂಥ ಪ್ರಭಾವವನ್ನ ಬೆಳೆಸ್ಕೊಂಡಿದ್ದ, ಸಂಘಟನೆಯನ್ನ ಮಾಡಿಕೊಂಡಿದ್ದಂಥ ಹಿನ್ನೆಲೆಯಲ್ಲಿ 1999ರಲ್ಲಿ ಶಿವಾಜಿನಗರ ವಾರ್ಡ್ನ ಕರವೇ ಅಧ್ಯಕ್ಷ, 2024ರವರೆಗೆ ಕರವೇ ನಾರಾಯಣಗೌಡರ ಜೊತೆ ಕೆಲಸವನ್ನ ಮಾಡಿದ್ದ. 2003ರಲ್ಲಿ ಪ್ರತಿಭಟನೆ ವಿಚಾರಕ್ಕೆ ಜೈಲಿಗೂ ಕೂಡ ಹೋಗಿದ್ದ. ಈಗಾಗಲೇ ಹಲವು ಸಲ ಜೈಲೂಟವನ್ನ ಮಾಡಿರುವಂಥದ್ದು ಬಸವರಾಜ್. ರಾಜ್ಯದ ವಿಚಾರಕ್ಕೆ, ನೆಲ ಜಲ ಭಾಷೆ ವಿಚಾರಕ್ಕೆ ಹೋರಾಟ ಮಾಡಲಿ ಬೇಡ ಅನ್ನಲ್ಲ. ಆದರೆ ನಿನ್ನೆ ಆದಂಥ ಘಟನೆ ಇದೆಯಲ್ಲ, ಇಷ್ಟು ದಿನ ಏನು ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ, ಆದರೆ ನಿನ್ನೆ ಮನುಷ್ಯತ್ವ, ಮಾನವೀಯತೆ ಇಲ್ಲದೆ ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದೆಲ್ಲರೂ ಕೂಡ ಥೂ ಅಂತ ಉಗಿಯುವಂಥ ಕೆಲಸನೇ. ಆ ರೀತಿಯಾದಂಥ ಮಾನವೀಯತೆ, ಮನುಷ್ಯತ್ವ ಸತ್ತ ರೀತಿಯಲ್ಲಿ ವರ್ತಿಸಿದ್ದ ಬಸವರಾಜ್. ಬಸವರಾಜ್ ವಿರುದ್ಧ ಜೆಸಿಬಿ ಅಸ್ತ್ರ ಬಳಕೆ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಬಸವರಾಜ್ ಕಚೇರಿಯಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಲೈಸೆನ್ಸ್ ಇಲ್ಲದೆ ಕಚೇರಿಯನ್ನ ನಡೆಸ್ತಾ ಇರುವಂಥದ್ದು ಬೆಳಕಿಗೆ ಬಂದಿದೆ. ಲೈಸೆನ್ಸ್ ಇಲ್ಲದೆ ಕಚೇರಿಯನ್ನ ಮಾಡ್ತಾ ಇದ್ದಾನೆ, ಅದಕ್ಕೆ ತಗಲಾಕಳಬಾರ್ದು ಕೆಲವೊಂದ್ಸಲಿ ಅಂತ. ಯಾವುದ್ಯಾವುದೋ ವಿಚಾರಕ್ಕೆ ಹೋಗಿ ಎಂಟ್ರಿ ಆದರೆ ಇನ್ನೆಲ್ಲೆಲ್ಲೋ ಬುಡಕ್ಕೆ ಬಂದು ಒತ್ಕೊಂಡು ಉರಿಯುತ್ತೆ ಬೆಂಕಿ. ಹಂಗೆ ಆಗ್ತಿರೋದೀಗ. ಕಚೇರಿಯಲ್ಲಿ ಅವ್ಯವಹಾರ ಮಾಡಿದ್ರೆ ಸೀಸ್ಗೆ ಸೂಚನೆ ಕೊಡಲಾಗಿದೆ. ಬಿಲ್ಡಿಂಗ್ ಮಾಲೀಕರಿಗೆ ಸುಳ್ಳು ಹೇಳಿ ಕಚೇರಿ ಬಾಡಿಗೆಯನ್ನ ಪಡೆದಿದ್ದ. ಪ್ಲಂಬಿಂಗ್ ಐಟಮ್ ಮಾರಾಟಕ್ಕಾಗಿ ಬಿಲ್ಡಿಂಗ್ ಬಾಡಿಗೆಗೆ ಪಡೆದಿದ್ದ. ಅದೇ ಬಿಲ್ಡಿಂಗ್ನಲ್ಲಿ ಕನ್ನಡಪರ ಹೋರಾಟಕ್ಕೆ ಕಚೇರಿ ಓಪನ್ ಮಾಡಲಾಗಿತ್ತು. ಬಸವರಾಜ್ಗೆ ಸೇರಿದ ಅಂಗಡಿ ಮಳಿಗೆಗಳ ದಾಖಲಾತಿಗೆ ಸೂಚನೆ ಕೊಡಲಾಗಿದೆ. ಸೂಕ್ತ ದಾಖಲೆಗಳು ಇಲ್ಲದಿದ್ರೆ ಕಟ್ಟಡಗಳ ಮೇಲೆ ಕ್ರಮಕ್ಕೆ ಸಿದ್ಧತೆಯನ್ನ ಕೈಗೊಳ್ಳಲಾಗಿದೆ. ಬಸವರಾಜ್ ವಾಸದ ಮನೆಯ ದಾಖಲೆಗಳು ಕೂಡ ಪರಿಶೀಲನೆ. ದಾಖಲೆಗಳು ಸರಿಯಾಗಿ ಇಲ್ಲದಿದ್ರೆ ಜೆಸಿಬಿ ನುಗ್ಗಿಸುವಂತ ಸಾಧ್ಯತೆ. ಬಸವರಾಜ್ ಪಡುಕೋಟೆ ವಿರುದ್ಧ ಕ್ರಮಕ್ಕೆ ಜಿಬಿಎಸ್ ಸಿದ್ಧತೆ ಮಾಡ್ಕೊಂಡಿದೆಯಂತೆ. ಜೆಸಿಬಿ ನುಗ್ಸೋ ಲೆವೆಲ್ಗೆ ಹೋಗ್ತಾರಾ ಗೊತ್ತಿಲ್ಲ, ಅದು ಬಟ್ ಕ್ರಮ ಕೈಗೊಳ್ಬೋದು, ಕಠಿಣ ಕ್ರಮವನ್ನ ಕೈಗೊಳ್ಬೋದೇನೋ ನೋಡ್ಬೇಕೀಗ. ಟೋಟಲಿ ಈಗ ಆಲ್ರೆಡಿ 10ಕ್ಕೂ ಹೆಚ್ಚು ಜನರನ್ನ ಬಂಧನ ಮಾಡಲಾಗಿದೆ. ನಿನ್ನೆ ನಡೆದಂತ ಘಟನೆಗೆ ಸಂಬಂಧಪಟ್ಟಂತೆ ಫುಟ್ಪಾತ್ ತೆರವು ವೇಳೆ ಪಾಲನೆ ಆಗ್ತಾ ಇಲ್ವಾ SOP ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇಲಾಖೆಗಳ ಜೊತೆಗೆ ಸಮನ್ವಯತೆ ಆಗ್ತಾ ಇಲ್ವಾ, ಸ್ಥಳೀಯ ಪೊಲೀಸರಿಗೆ ಮಾಹಿತಿಯೇ ಇರಲ್ವಾ ಇದನ್ನ ಅಂತ. ಕೆಲವೊಂದು ಸೂಕ್ಷ್ಮ ಪ್ರದೇಶ ಅನ್ನೋದಕ್ಕಿಂತ ಎಲ್ಲೇ ಹೋಗ್ಲಿ, ಸ್ಪೆಷಲಿ ತೆರವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋದಂತ ಸಂದರ್ಭದಲ್ಲಿ ಪೊಲೀಸ್ ಇರಬೇಕು ಅಲ್ಲಿ ಭದ್ರತೆಗೆ ಅಂತ. ಇಲ್ಲ ಅಂದ್ರೆ ನಿನ್ನೆ ಆದಂತ ಘಟನೆಗಳಾಗ್ತವೆ. ಯಾಕೆ ಆ ರೀತಿಯ ಹಿಗ್ಗಾಮುಗ್ಗ ತಳಿಸಿದ್ರು, ಅಟ್ಟಾಡ್ಸ್ಕೊಂಡು ಹೋದ್ರು ಅಂದ್ರೆ ಯಾರು ಇಲ್ಲ ಅಲ್ಲಿ ಸಪೋರ್ಟಿಗೆ. ಸ್ಥಳೀಯ ಪೊಲೀಸರಿಗೆ ಲಿಖಿತ ರೂಪದಲ್ಲಿ ಮಾಹಿತಿ ಕಡ್ಡಾಯ. SOP ಪ್ರಕಾರ ನಡೀತಾ ಇಲ್ವಂತೆ ತೆರವು ಕಾರ್ಯಾಚರಣೆ. ನಿನ್ನೆ ಲಿಖಿತ ರೂಪದಲ್ಲಿ ಮಾಹಿತಿಯನ್ನ ನೀಡಿಲ್ವಂತೆ. ಲಿಖಿತ ರೂಪದಲ್ಲಿ ಅಂದ್ರೆ ಬರ್ಕೊಡ್ಬೇಕು, ಬನ್ನಿ ಸಾರ್ ನಮ್ಮ ಜೊತೆಗೆ ನಿಂತ್ಕೊಳ್ಳಿ, ತೆರವು ಕಾರ್ಯಾಚರಣೆಗೆ ಹೋಗ್ತಾ ಇದ್ದೀವಿ, ನಮಗೆ ಪ್ರೊಟೆಕ್ಷನ್ ಬೇಕು, ಅಲ್ಲೇನಾದ್ರೂ ಅಹಿತಕರ ಘಟನೆ ಆಗ್ಬಿಡುತ್ತೆ, ನೀವು ಭದ್ರತೆ ಕೊಡಬೇಕು ಅಂತ ಕೇಳ್ಕೊಳ್ಬೇಕಲ್ಲ, ಅದನ್ನ ಮಾಡಿಲ್ಲ ಅಂತ. ಪ್ರತಿ ಏರಿಯಾದಲ್ಲಿ ಓರ್ವ ಇಂಜಿನಿಯರ್ ಉಸ್ತುವಾರಿ, ಆ ಉಸ್ತುವಾರಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ನೀಡಬೇಕು. ನಿನ್ನೆಯ ಕಾರ್ಯಾಚರಣೆಗೂ ಮುನ್ನ ಲಿಖಿತ ಮಾಹಿತಿ ನೀಡಿಲ್ವಂತೆ. 225 ಕಿಲೋಮೀಟರ್ ಮಾಡಬೇಕಿದೆ, ಈಗ ಆಲ್ರೆಡಿ 100 ಕಿಲೋಮೀಟರ್ ಮಾಡಿದೆ. ಇಲ್ಲ, ಈಗ ಪೊಲೀಸ್ಗೆ ಮೊದಲೇ ಇನ್ಫಾರ್ಮ್ ಮಾಡಬೇಕು. ನಾವು ಎಲ್ಲೇ ಕಾರ್ಯಾಚರಣೆ ಮಾಡಿದ್ರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿನೇ ನಾವು ಮಾಡಬೇಕಾಗುತ್ತೆ. ನಮ್ಮೆಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ರೈಟಿಂಗ್ ಅಲ್ಲಿ ಇನ್ಫಾರ್ಮ್ ಮಾಡಬೇಕು. ಎಲ್ಲ ಎಲ್ಲಿ ಕಾರ್ಯಾಚರಣೆ ಮಾಡ್ತೀವಿ ಅಲ್ಲಿ ಪೊಲೀಸ್ ಸಪೋರ್ಟ್ ಕೊಡಿ ಅಂತ ನಾವು ಕೇಳಬೇಕಾಗುತ್ತೆ. ಅದನ್ನ ಕೇಳುವಂತ ಪ್ರಕ್ರಿಯೆ ಮಾಡ್ತಾರೆ. ಈಗಲೂ ಸಹ 4 ಜನ ಪೊಲೀಸರು ಬಂದಿದ್ರು. ಆದರೆ ಏನಾಗಿದೆ, ಏಕಾಏಕಿ ಆದಂತ ಘಟನೆ ಆಗಿದ್ರಿಂದ ಅವರು ಸಹ ತಡೆಯೋದ್ರಲ್ಲಿ ಸಾಧ್ಯ ಆಗಿಲ್ಲ. ಗಾಡಿಯನ್ನು ನಿಲ್ಲಿಸಿ ತಕ್ಷಣ ಅಟ್ಯಾಕ್ ಮಾಡಿದ್ದಾರೆ. ಅದು ಪ್ರೀ ಪ್ಲಾನ್ಡ್ ಇರಬಹುದು ಅದು, ಆದರೆ ಅವರು ಪ್ರೀ ಪ್ಲಾನ್ ಮಾಡಿರೋ ಬಗ್ಗೆ ನಮ್ಮ ಅಧಿಕಾರಿಗಳಿಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆದರೆ ಇನ್ನು ಮುಂದೆ ಆ ರೀತಿ ಆಗ್ಲಿಕ್ಕೆ ಕೊಡೋದಿಲ್ಲ. ಆದರೆ ಯಾರು ಈ ತರ ಘಟನೆ ಮಾಡಿದ್ರೆ ಅಂತವ್ರ ಮೇಲೆ ಸೀರಿಯಸ್ ಆಗಿ ಆಕ್ಷನ್ ಮಾಡಬೇಕಂತ ಆಲ್ರೆಡಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆಶಿಕ್,
ಬಸವರಾಜ್ ಈಗ ತಗಲಾಕೊಂಡಿರುವಂತದ್ದು 10ಕ್ಕೂ ಹೆಚ್ಚು ಜನರನ್ನ ಬಂಧನ ಮಾಡಲಾಗಿದೆ. ಈಗ ಆತನ ವಿರುದ್ಧ ಯಾವ ರೀತಿಯ ಕಠಿಣ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಇನ್ನೂ ಒಂದ್ ಕಡೆ ಇಲ್ಲಿ ಪ್ರಮುಖವಾಗಿ SOP ಅನ್ನ ಪಾಲನೆ ಮಾಡಲಾಗಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಮುಂದೆ ಈ ರೀತಿಯಾದಂತ ಘಟನೆ ಆಗದ ನಿಟ್ಟಿನಲ್ಲಿ ಏನ್ ಕ್ರಮ ಕೈಗೊಳ್ತಾ ಇದ್ದಾರೆ? ಪೃಥ್ವಿ, ಈ ಒಂದು ಘಟನೆಯಲ್ಲಿ ಅಂದರೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರುವಂಥ ಪ್ರಮುಖ ಆರೋಪಿ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ಆಗಿರುವಂತಹ ಬಸವರಾಜ್ ಪಡ್ಕೋಟೆ ಅವನು. ಆತ ಕಳೆದ ಹಲವು ವರ್ಷಗಳಿಂದ ಇದೇ ರೀತಿಯಾಗಿರುವಂಥ ಕೆಲಸ ಕಾರ್ಯಗಳಲ್ಲಿ ತೊಡಕೊಂಡಿದ್ದ ಅನ್ನುವಂಥ ಮಾಹಿತಿ ಇದೀಗ ಹೊರಗೆ ಬರ್ತಾ ಇರುವಂಥದ್ದು. ಈಗ ಆತನನ್ನು ಬಂಧನ ಆಗಿದೆ. ಬಂಧನ ಆದರೂ ಕೂಡ ಆತನ ಕಾರ್ಯಚಟುವಟಿಕೆಗಳ ಮೇಲೆ ನಿಗಾ ಇಡೋದಕ್ಕೆ GBA ಮತ್ತು ಸ್ಥಳೀಯ ಪೊಲೀಸರು ಮುಂದಾಗಿರುವಂಥದ್ದು. ಆತ ಏನೇನು ಮಾಡ್ತಾ ಇದ್ದ, ಅಲ್ಲಿನ ಸ್ಥಳೀಯರು ಹೇಳುವಂಥ ಪ್ರಕಾರ ಇದೇ ಏರಿಯಾದಲ್ಲಿ ಶಿವಾಜಿನಗರ ಬಸ್ ನಿಲ್ದಾಣದ ಸುತ್ತಮುತ್ತಲಿರುವಂಥ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಆ ಹಫ್ತವನ್ನು ವಸೂಲಿ ಮಾಡ್ತಾ ಇದ್ದ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಯಾವ ರೀತಿಯಾಗಿರುವಂಥ ಚಟುವಟಿಕೆ ಇತ್ತು? ಮತ್ತೆ ಈತ ಬೌರಿಂಗ್ ಆಸ್ಪತ್ರೆ ಮುಂಭಾಗದಲ್ಲಿ ಒಂದು ಕಚೇರಿಯನ್ನ ಮಾಡಿಕೊಂಡಿದ್ದ. ಬೇರೆ ಕಾರಣಕ್ಕೆ ಅಂದರೆ ತನ್ನ ವ್ಯಾಪಾರ ವಹಿವಾಟಿನ ನೆಪವನ್ನ ಕೊಟ್ಟು, ಆದರೆ ಇಲ್ಲಿ ಒಂದು ಸಂಘಟನೆಯ ಕಚೇರಿಯನ್ನ ಆ ಒಂದು ಬಿಲ್ಡಿಂಗ್ನಲ್ಲಿ ಆತ ನಡೆಸ್ತಾ ಇದೆ. ಇದಕ್ಕೆ ಪರವಾನಗಿ ಇದೆಯಾ, ಲೈಸೆನ್ಸ್ ತೆಗೆದುಕೊಂಡಿದ್ದಾನ, ಮತ್ತೆ ಆತ ಅಂಗಡಿಗಳನ್ನು ಹೊಂದಿದ್ದಾನ, ಬೀದಿ ಬದಿ ಅಂಗಡಿಗಳನ್ನು ಮಾಲೀಕತ್ವ ಹೊಂದಿದ್ದಾನ ಅನ್ನೋದ್ರ ಬಗ್ಗೆ ಇದೀಗ ಪರಿಶೀಲನೆಯನ್ನ ಶುರು ಮಾಡಿರುವಂಥದ್ದು. ಇದಿಷ್ಟು ಒಂದು ಕಡೆ. ಆದರೆ ಇಲ್ಲಿ ಅಧಿಕಾರಿಗಳ ಮೇಲೂ ಕೂಡ ಒಂದು ನಿರ್ಲಕ್ಷ್ಯದ ಆರೋಪ ಕೇಳಿ ಬಂದಿರುವಂಥದ್ದು. ಏನು ಅಂತಂದ್ರೆ, ಪ್ರತಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡೋದಕ್ಕೂ ಮುನ್ನ ಸ್ಥಳೀಯ ಪೊಲೀಸರಿಗೆ ಲಿಖಿತ ರೂಪದಲ್ಲಿ ಬಂದೋಬಸ್ತಿಗೆ ಮತ್ತು ರಕ್ಷಣೆಗೆ ಬೇಕಾಗಿರುವಂಥ ರೀತಿಯಲ್ಲಿ ಒಂದು ಮನವಿ ಪತ್ರವನ್ನು ಕೊಡಬೇಕಾಗುತ್ತೆ. ನಿನ್ನೆ ಶಿವಾಜಿನಗರದ ಸುತ್ತಮುತ್ತ ಫುಟ್ಪಾತ್ ಒತ್ತುವರಿ ತೆರವು ಮಾಡುವಂಥ ಸಂದರ್ಭದಲ್ಲೂ ಕೂಡ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಗೆ ಯಾವುದೇ ರೀತಿಯಾಗಿರುವಂಥ ರಿಟರ್ನ್ ಮೂಲಕವಾಗಿ ಲಿಖಿತ ರೂಪದಲ್ಲಿ ಯಾವುದೇ ರೀತಿಯಾಗಿರುವಂಥ ಮನವಿ ಪತ್ರವನ್ನು ಅಲ್ಲಿ ಇದ್ದಂತಹ ಇಂಜಿನಿಯರ್ಗಳು ಕೊಟ್ಟಿಲ್ಲ ಅನ್ನೋದು ಈಗಾಗಲೇ ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಗದೀಶ್ ಅವರೇ ಒಪ್ಪಿಕೊಂಡಿದ್ದಾರೆ. ಈ ಫುಟ್ಪಾತ್ ಒತ್ತುವರಿಯನ್ನು ತೆರವು ಮಾಡುವ ಆರಂಭಿಕ ದಿನಗಳಲ್ಲೇ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ ಅವರು ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳಿಗೂ ಕೂಡ ಒಂದು SOP ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ರು. ಪ್ರತಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದು ಸೇಫ್ಟಿ ಮೆಜರ್ಸ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ಈಗಾಗಲೇ ಹೇಳಿದ ಹಾಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ಲಿಖಿತ ರೂಪದಲ್ಲಿ ಮನವಿ ಪತ್ರವನ್ನು ಕೊಡುವಂಥದ್ದು ಬಂದೋಬಸ್ತಿಗೆ ಮತ್ತು ರಕ್ಷಣೆಗೆ. ಇದರ ಜೊತೆಗೆ ಬ್ಯಾರಿಕೇಡ್ಗಳನ್ನು ಎಲ್ಲಿ ಯಾವ ರಸ್ತೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಬೇಕಾಗುತ್ತೆ. ಜೊತೆಗೆ ಆ ಒಂದು ತೆರವು ಕಾರ್ಯಾಚರಣೆ ನಡೆಯುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯ ಫಲಕ ಅಥವಾ ಇಲ್ಲಿ ಕೆಲಸ ಪ್ರಗತಿಯಲ್ಲಿದೆ ಅನ್ನುವಂಥ ಒಂದು ಫಲಕವನ್ನ ಅಳವಡಿಕೆ ಮಾಡುವಂಥದ್ದು. ಜೊತೆಗೆ ಈ ದೊಡ್ಡ ದೊಡ್ಡ ಕ್ರೇನ್ ಅಥವಾ JCB ಇಂದ ಕಾರ್ಯಾಚರಣೆ ಮಾಡ್ತಾ ಇರುವಂಥ ಕಾರಣಕ್ಕಾಗಿ ಆ ರಸ್ತೆ ಕಿರಿದಾಗಿದ್ರೆ ಪರ್ಯಾಯ ಮಾರ್ಗವನ್ನು ಕೂಡ ಸಂಚಾರಕ್ಕಾಗಿ ವ್ಯವಸ್ಥೆಯನ್ನ ಸಂಚಾರಿ ಪೊಲೀಸರ ಸಹಯೋಗದಲ್ಲಿ ಸಮನ್ವಯತೆಯನ್ನು ಸಾಧಿಸಿಕೊಂಡು ಮಾಡಬೇಕಾಗಿರುವಂಥದ್ದು. ಮತ್ತೆ ಅಲ್ಲಿ ಇಲೆಕ್ಟ್ರಿಕ್ ವೈರ್ಗಳು ಅಥವಾ OFC ಕೇಬಲ್ಗಳು ಇದ್ದಂಥ ಸಂದರ್ಭದಲ್ಲಿ ಸ್ಥಳೀಯ ಬೆಸ್ಕಾಂ ಇಂಜಿನಿಯರ್ಗಳು ಕೂಡ ಮಾಹಿತಿಯನ್ನು ಕೊಟ್ಟು ಅವರನ್ನು ಕೂಡ ಜೊತೆಗಿಟ್ಕೋಬೇಕಾಗುತ್ತೆ. ಯಾಕೆಂತಂದ್ರೆ ಈ ಅಂಗಡಿಗಳನ್ನು ತೆರವು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿರುವಂತಹ ವಿದ್ಯುತ್ ಕಂಬಗಳಿಂದ ಅಥವಾ ವೈರ್ಗಳಿಂದ ಶಾರ್ಟ್ ಸರ್ಕ್ಯೂಟ್ ಆದರೆ ಅದು ದೊಡ್ಡ ಮತ್ತೊಂದು ದುರಂತಕ್ಕೆ ಮುನ್ನುಡಿಯಾಗುತ್ತೆ. ಸೊ ಇಷ್ಟೆಲ್ಲ ಪ್ರೊಸೀಜರ್ಗಳನ್ನು ಬಳಸಿಕೊಂಡು ನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಬೇಕು ಅನ್ನುವಂಥ ಒಂದು SOP GBA ಅಧಿಕಾರಿಗಳೇ ಮಾಡಿದ್ದಾರೆ. ಆದರೆ ನಗರದಲ್ಲಿ ಇದುವರೆಗೂ ಕೂಡ ಈ ರೀತಿಯಾಗಿರುವಂಥ ಯಾವುದೇ SOPಗಳನ್ನು GBA ಅಧಿಕಾರಿಗಳು ಪಾಲನೆ ಮಾಡಿಲ್ಲ. ಒಂದೊಮ್ಮೆ ನಿನ್ನೆ ಶಿವಾಜಿನಗರದ ಒತ್ತುವರಿ ತೆರವು ಕಾರ್ಯಾಚರಣೆಗೂ ಮುಂಚಿತವಾಗಿ ಈ ರೀತಿಯಾಗಿರುವಂಥ ಒಂದು ಲಿಖಿತ ರೂಪದಲ್ಲಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇ ಆದರೆ ಅವರು ಬೇಕಾಗಿರುವಂಥ ಬಂದೋಬಸ್ತನ್ನ ಮಾಡ್ತಾ ಇದ್ರು. ಅಡಿಷನಲ್ ಪೊಲೀಸ್ ಕಮಿಷನರ್ ಆಗಿರುವಂಥ ರಮೇಶ್ ಕೂಡ ನ್ಯೂಸ್ 18ಗೆ ನಿನ್ನೆ ಇದೇ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಒಂದೊಮ್ಮೆ ಅವರು ನಮಗೆ ಲಿಖಿತ ರೂಪದಲ್ಲಿ ಒಂದು ಆ ಮನವಿ ಪತ್ರವನ್ನು ಕೊಟ್ಟಿದ್ದೇ ಆದರೆ ನಾವು ಬೇಕಾಗಿರುವಂಥ ಬಂದೋಬಸ್ತನ್ನ ಮಾಡ್ತಿದ್ವಿ. ಆದರೆ ನಿನ್ನೆ ನಮಗೆ ಒಫಿಷಿಯಲಿ ಯಾವುದೇ ರೀತಿಯಾಗಿರೋ ಕಮ್ಯುನಿಕೇಶನ್ ಆಗಿಲ್ಲ. ಹೀಗಾಗಿ ಇಷ್ಟೊಂದು ಕೈ ಮೀರುವ ಹಂತಕ್ಕೆ ಈ ಘಟನೆ ಹೋಗಿದೆ ಅನ್ನುವಂಥದ್ದು ಅವ್ರು ಹೇಳ್ತಾ ಇರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.